ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ನಮ್ಮ ಮನೆ ಕಿಚನ್ ಹಾಗೆ ರೂಮ್ಗಳನ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಮಾಡೋ ಕೆಲಸ ಏನಿಲ್ಲ, ಏಕೆಂದರೆ ನನ್ನ ಹಸ್ಬೆಂಡು ಮತ್ತು ಮಗ ಊರಿಗೆ ಹೋಗಿದ್ದಾರೆ. ಏನೋ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ, ಸೊ ಅದಕ್ಕಾಗಿ ಹೋಗಿದ್ದಾರೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಒಬ್ಬರೇ ಹೋಗಬೇಕಿತ್ತು, ಬಟ್ ನನ್ನ ಮಗ ನಾನು ಬರ್ತೀನಿ ಅಪ್ಪ ಅಂದಿದ್ದಕ್ಕೆ ಅವ್ರನ್ನೂ ಕರ್ಕೊಂಡು ಹೋದ್ರು. ಎನಿವೇಸ್ ಒಂದಿನ ಅಷ್ಟೇ ಅಲ್ಲ ಅಂತ. ಹೋಗಿರೋ ಕೆಲಸ ಬೇಗ ಆದರೆ ಇವತ್ತು ನೈಟ್ ಒಳಗಡೆ ಇಬ್ಬರು ಬಂದುಬಿಡ್ತಾರೆ. ನಾನು ಒಬ್ಳಿಗೆ ಏನು ಮತ್ತೆ ತಿಂಡಿ ಮಾಡ್ಕೊಳ್ಳಿ ಅಂತ ಫ್ರೂಟ್ ಸ್ವಲ್ಪ ಇತ್ತು, ಅದನ್ನು ಮತ್ತು ಸ್ಯಾಲೆಡ್ಸ್ ತಿಂದು ಸುಮ್ಮನಾದೆ. ಸೊ ಬೆಳಿಗ್ಗೆ ಬೇಗನೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಆಫ್ಟರ್ನೂನ್ ನನಗೆ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಬೆಳಿಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಮುಂದೆ ದೊಡ್ಡ ಗ್ರೌಂಡ್ ಇದೆ. ಸ್ವಲ್ಪ ಜೋರು ಗಾಳಿ ಬಂದರೆ ಸಾಕು, ಅಲ್ಲಿರೋ ಧೂಳೆಲ್ಲ ಮನೆ ಕಾರಿಡಾರಲ್ಲಿ ಮತ್ತು ಮನೆ ಒಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ. ಅದಕ್ಕರ್ಧ ನಮ್ಮ ಮನೆ ತುಂಬಾ ಧೂಳಾಗ್ಬಿಡುತ್ತೆ. ಸೊ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊತಾನೇ ಇರಬೇಕು ಈ ಸಮ್ಮರ್ ಬಂದುಬಿಟ್ರೆ. ಇನ್ನೊಂದೇನು ಅಂದರೆ ನಾವಿರೋ ಮನೆ ಈಗ ರೋಡ್ ಕಾರ್ನರ್ಗೆ ಇದೆ, ಸೊ ತುಂಬಾ ವೆಹಿಕಲ್ಸ್ ಓಡಾಡ್ತಾನೇ ಇರುತ್ತೆ. ಸೊ ಅದು ಒಂದು ಕಾರಣ ನಮ್ಮ ಮನೆಗೆ ಇಷ್ಟು ಧೂಳಾಗೋದಕ್ಕೆ. ಆಫ್ಟರ್ ಕೋವಿಡ್ಡು ನಾವು ಬೆಂಗಳೂರಿಗೆ ಬಂದು 4 years ಆಯಿತು, ಬಟ್ ಈ ಮನೆಗೆ ಬಂದು 1 year ಆಯಿತು ಅಷ್ಟೇ. ಸೊ ಅದು ಪಾರ್ಕಿಂಗ್ಗೋಸ್ಕರ ನಾವು ಮನೆ ಚೇಂಜ್ ಮಾಡಿದ್ವಿ. ಲಾಸ್ಟ್ 3 years ನಾವು ಇದೇ ಪ್ಯಾರಲಲ್ ರೋಡಲ್ಲಿ ಮನೆ ಮಾಡ್ಕೊಂಡಿದ್ವಿ. ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿತ್ತು, ಬಟ್ ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಆ ಮನೆ ಅಷ್ಟು ಧೂಳಾಗ್ತಾ ಇರಲಿಲ್ಲ. ನನಗೆ ಅಷ್ಟು ಕೆಲಸನೂ ಇರ್ತಿರ್ಲಿಲ್ಲ ಆ ಮನೆಯಲ್ಲಿ. ಸಮ್ಮರ್ ಬಂದರೆ ಸಾಕು, ನನಗೆ ಬರೀ ಕ್ಲೀನಿಂಗ್ ಅಂತಲೇ ನನ್ನ ಕೆಲಸ, ಬರೀ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ಆ ಕಲರ್ಡ್ ಪ್ಲಾಸ್ಟಿಕ್ ಸ್ಟೋರೇಜಲ್ಲಿ ಒಂದು ಸ್ಟೋರೇಜಲ್ಲಿ ನಾನು ಡೈಲಿ ವೇರ್ ನ್ಯಾಪ್ಕಿನ್ಸ್ ಅಂದರೆ ಸಣ್ಣ ಟವಲ್ಸ್ ಇಟ್ಟಿದ್ದೀನಿ. ಒಂದರಲ್ಲಿ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಹೀಗೆ ಸ್ವಲ್ಪ ಸೀಡ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಮಸಾಲ ಪ್ಯಾಕೆಟ್ಸ್, ನಾನು ಸಾಂಬಾರಿಗೆ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೇನೆ, ಸೊ ಆ ಮಸಾಲ ಪ್ಯಾಕೆಟ್ಸ್ ಇಟ್ಟಿದ್ದೀನಿ. ಸೊ ಹೀಗೆ ಅದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಟು ಅದನ್ನು ನಾನು ತೊಳ್ಕೊಳ್ಳೋಕ್ಕೆ ಅಂತ ಇಟ್ಟೆ. ಹಾಗೆ ಅದನ್ನೆಲ್ಲ ಯುಟಿಲಿಟಿ ಏರಿಯಾದಲ್ಲೇ ನಾನು ತೊಳ್ಕೊಂಡ್ಬಿಡ್ತೀನಿ. ಇನ್ನೊಂದು ಕಡೆ ಈ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದ ಟೀ ಪುಡಿ, ಕಾಫಿ ಪುಡಿ, ಶುಗರು ಮತ್ತು ಇನ್ನೊಂದು ಸ್ವಲ್ಪ ಮಸಾಲ ಐಟಮ್ಸ್ ಅದನ್ನೆಲ್ಲ ತೆಗೆದು ಸ್ಟ್ಯಾಂಡನ್ನು ಕೂಡ ತೊಳ್ಕೊಳ್ಳೋಕ್ಕಿಟ್ಟೆ. ಬಾಕ್ಸಿಂದ ತೆಗೆದಿಟ್ಕೊಂಡಿರೋ ಈಗ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಸ್ನ ಎಲ್ಲ ನೀಟಾಗಿ ಹಸಿ ಬಟ್ಟೆಯಿಂದ ಮತ್ತು ಒಣ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಸೊ ನನಗೆಷ್ಟು ಗ್ಲಾಸ್ ಸ್ಟೋರೇಜ್ ಕಂಟೈನರ್ ಮೇಲೆ ಲವ್ ಅಂದರೆ ಆಲ್ಮೋಸ್ಟ್ 7 to 8 ಸೆಟ್ಸ್ ನಮ್ಮ ಮನೆಯಲ್ಲಿ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಸ್ ಇದೆ. ನನ್ನ ಹಸ್ಬೆಂಡ್ಸ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಇದರಲ್ಲಿ ಒಂದು ಹೊಡಿಬೇಕಲ್ಲ, ನೆಕ್ಸ್ಟ್ ಇನ್ನೊಂದು ಸೆಟ್ ನಾನು ತಗೊಳ್ಳೋಕ್ಕೆ ಬಿಡಲ್ಲ ನಿನಗೆ ಅಂತ ಹೇಳ್ತಾ ಇರ್ತಾರೆ. 2 years ಆಯಿತು ನಾನು ನಮ್ಮ ಮನೇಲಿ ಯೂಶ್ವಲಿ ಗ್ಲಾಸ್ ಕಂಟೈನರ್ಸ್ ಇಲ್ಲ ಸ್ಟೀಲ್ ಕಂಟೈನರ್ಸೇ ಯೂಸ್ ಮಾಡ್ತೀನಿ. ಆದಷ್ಟು ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ 2 yearsಲ್ಲಿ ಒಂದೇ ಒಂದ್ಸಲಿ ನಾನು ಆ್ಯಕ್ಚುಲಿ ಗ್ಲಾಸ್ ಬಾಕ್ಸ್ ಹೊಡ್ತಿರೋದು. ಅದು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ. ಈ ವಿಡಿಯೋ ಎಲ್ಲರೂ ಅವ್ರು ನೋಡಿದರೆ ಮಾತ್ರ ಈ ವಿಡಿಯೋ ಥ್ರೂನೇ ಅವ್ರಿಗೆ ಗೊತ್ತಾಗೋದು. ಆ ಪ್ಲಾಸ್ಟಿಕ್ ಸ್ಟೋರೇಜ್ ಕಂಟೈನರ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಣಗಲಿಕ್ಕೆ ಅಂತ ಕೆಳಗಡೆ ಬಟ್ಟೆ ಹಾಕಿ ಇಟ್ಟಿದ್ದೀನಿ. ಅದು ಎಲ್ಲ ಒಣಗಿದಾದ್ಮೇಲೆ ಇನ್ನೊಂದ್ಸಲಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಸೊ ಎಲ್ಲ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡ್ಕೊಳ್ಳೋ ಒಳಗಡೆ ನಾನು ಹೇಗಾಗಿದ್ದೆ ಅಂದರೆ, ನನ್ನ ಪರಿಸ್ಥಿತಿ ಜಿಮ್ಮಲ್ಲಿ ಹೋಗಿ 1 hour ವರ್ಕೌಟ್ ಮಾಡ್ಕೊಂಬಂದು ಅವರು ಹೇಗೆ ಸ್ವೆಟ್ ಆಗಿರ್ತಾರಲ್ಲ ಅದಕ್ಕಿಂತ ಜಾಸ್ತಿನೇ ಸ್ವೆಟ್ ಆಗ್ತಾ ಇದ್ದೆ ನಾನು. ನನ್ನ ಕೂದಲನ್ನೆಲ್ಲ ಹೇಗೆ ಕಟ್ಕೊಂಡಿದ್ದೀನಿ ನೋಡಿ ಒಳ್ಳೆ. ನನ್ನ ಮೈಂಡ್ ವಾಸ್ ಹೇಗಿತ್ತು ಅಂದರೆ, ಈ ಸಮ್ಮರಲ್ಲಿ ನನಗಿದು ಬೇಕಿತ್ತ ಅನ್ನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ನನಗೆ ನನ್ನ ಕಿಚನ್ ಕ್ಲೀನ್ ಆಯ್ತಲ್ಲ ಅದಕ್ಕಿಂತ ಖುಷಿ ನನಗೆ ಸೀರಿಯಸ್ಲಿ ಆಯಿತಾ 1 ಕೋಟಿ ಕೊಟ್ಟಷ್ಟು ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಈ ವರ್ಕ್ನೆಲ್ಲ ಸ್ಯಾಟರ್ಡೆ ಕಂಪ್ಲೀಟ್ ಮಾಡಿಕೊಂಡೆ, ಬಟ್ ನನಗೆ ಸಂಡೇ ಹೇಗಾಗ್ಬಿಟ್ಟಿತ್ತು ಅಂದರೆ ಒಂದು ಮನೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಸಂಡೇನೇ ನಾನು ಆದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ಸಂಡೇ ಯಾವುದೇ ಕೆಲಸ ಮಾಡೋಕ್ಕೂ ಎನರ್ಜಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮಂಡೇ ಎಡಿಟ್ ಮಾಡಿ ಸೊ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಕಿಚನ್ ಅಷ್ಟೇ ಕ್ಲೀನಿಂಗ್ ಆಗಿದ್ದರೆ ಮೇ ಬಿ ನಾನು ಅಷ್ಟು ಟಯರ್ಡ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಏನು ಮಾಡಿದೆ ಅಂದರೆ, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಮ್ಮ ರೂಮಲ್ಲಿ ಕಾಟ್ ಇದೆ, ಆ ಕಾಟ್ ಕೆಳಗಡೆ ಸ್ಟೋರೇಜ್ ಇದೆ. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ ಒಂದೇ ದಿನ ಮಾಡಿದ್ರಿಂದ ನನಗೆ ತುಂಬಾ ಟಯರ್ಡ್ ಆಗಿಬಿಡ್ತು. ಸೊ ಸಂಡೇ ನನಗೆ ಯಾವುದೇ ಥರ ಕೆಲಸ ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಈ ವುಡನ್ ಸ್ಟೋರೇಜು ನಮ್ಮ ಕಿಚನ್ನ ಎಕ್ಸಾಕ್ಟ್ ಆಪೋಸಿಟ್, ಅಂದರೆ ಸ್ಟವ್ ಇದೆಯಲ್ಲ ಅದ್ರ ಆಪೋಸಿಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಎಷ್ಟು ಗ್ಲಾಸ್ ಸ್ಟೋರೇಜ್ ಇದೆ ನೀವೇ ನೋಡಿ.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ 1-2 ಹೊಸ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಸ್ ಇದ್ದಾವೆ. ಅದನ್ನು ಎಲ್ಲಿಟ್ಕೊಳ್ಳಿ ಏನು ಹಾಕ್ಲಿ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಹಂಗೆ ತೆಗೆದಿಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆಲ್ಲರೂ ಹೇಳ್ಬಿಟ್ರೆ ನಿನ್ನ ತಲೆ ಮೇಲೆ ಇಟ್ಕೊಂಬಿಡು, ಅಷ್ಟು ಸಾಮಾನು ಮಾಡ್ಕೊಂಡಿದ್ಯಾ, ನಿನಗೆ ಕಷ್ಟ ಆಗೋದು ಕ್ಲೀನ್ ಮಾಡೋಕ್ಕೆಲ್ಲ ಅಂತಲೇ ಇರ್ತಾರೆ. ಆ್ಯಕ್ಚುಲಿ ಅದು ಕರೆಕ್ಟ್ ಅಲ್ವಾ. ನಮ್ಮಮ್ಮ ಅವರೆಲ್ಲ ಅವಾಗೆಲ್ಲ ಅದು ಹೆಂಗೆ ಕೆಲಸ ಮಾಡ್ತಿದ್ರು ಏನೋ, ಪ್ರತಿ ಹಬ್ಬಕ್ಕೂ ಪ್ರತಿಯೊಂದು ಅಡುಗೆ ಮನೆ ಸಾಮಾನು ಪಾತ್ರೆನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಇಡ್ತಾಯಿದ್ರು. ಅವರು ಬಟ್ಟೆನೂ ಅಷ್ಟೇ ಕೈಯಲ್ಲಿ ವಾಶ್ ಮಾಡ್ತಾಯಿದ್ರು, ಮತ್ತು ನೆಲನೂ ಕೈಯಲ್ಲಿ ಒರೆಸ್ತಾಯಿದ್ರು. ಬಟ್ ಇವಾಗ ನಮಗೆಲ್ಲದಕ್ಕೂ ಮಿಷಿನ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಮಾಪ್ ಇದೆ. ಸೊ ಎಲ್ಲದಕ್ಕೂ ನಮಗೆ ಒಂದು ವೇ ಅಂತ ಇದೆ. ಬಟ್ ಅವ್ರಿಗೆ ಏನೂ ಇರ್ತಿರ್ಲಿಲ್ಲ, ಅಷ್ಟು ಕೆಲಸ ಮಾಡ್ತಿದ್ರು. ನಮಗೆ ಇಷ್ಟು ಕೆಲಸ ಮಾಡಿದ್ದಕ್ಕೆ ಇಷ್ಟು ಟಯರ್ಡ್ ಆಗ್ತಾಯಿದೆ. ಸೊ ನಾವು ಎಷ್ಟು ವೀಕ್ ಇದ್ದೀವಿ ಅಂತ ಇವಾಗಲೇ ಗೊತ್ತಾಗುತ್ತೆ. ಅವರಿಗೆ ಈ ಏಜಲ್ಲಿರೋ ಎನರ್ಜಿನ ಖಂಡಿತ ಹೇಳಬೇಕು ಅಂದರೆ ನಮಗೆ ಇಲ್ಲವೇ ಇಲ್ಲ. ಸೊ ಒಂದು ಸ್ವಲ್ಪ ಅಡುಗೆ ಕೆಲಸ ಮನೆ ಕೆಲಸ ಮಾಡಿದ ತಕ್ಷಣ ಟಯರ್ಡ್ ಅಂದ್ಕೊಂಡ್ಬಿಡ್ತೀವಿ. ಅವರಿಗೆ ಅವಾಗೆಲ್ಲ ಹೊಲಕ್ಕೆ ಹೋಗ್ತಾಯಿದ್ರು, ಹೊಲದ ಕೆಲಸನೂ ಮಾಡ್ತಾಯಿದ್ರು, ಮನೆದ ಕೆಲಸನೂ ಮಾಡ್ತಾಯಿದ್ರು. ಸೀರಿಯಸ್ಲಿ ದೇ ಆರ್ ಗ್ರೇಟ್. ಈ ಕಿಚನ್ ಕ್ಲೀನಿಂಗ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗಿಂದ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಕಷ್ಟಪಟ್ಟು ಕ್ಲೀನ್ ಮಾಡಿದ್ದಕ್ಕೆ ಅಟ್ ದ ಎಂಡ್ ಆಫ್ ದ ಡೇ ನನ್ನ ಕಿಚನ್ ಹೇಗೆ ಕಾಣಿಸ್ತಾ ಇದೆ ನೀವೇ ನೋಡಿ. ಸೊ ಎಂಡಲ್ಲಿ ನನಗೆ ತುಂಬಾ ಖುಷಿ ಆಯಿತು ಈ ಕ್ಲೀನಿಂಗ್ ನೋಡಿ. ಸೊ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ದ ವರ್ತ್ ಅಂತ ಅನ್ನಿಸ್ತು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಹೇಳಿ ನೋಡೋಣ. ಅಡುಗೆ ಆಗಲಿ ಅಥವಾ ಮನೆಗೆ ಆಗಲಿ ಜಾಸ್ತಿ ಸಾಮಾನು ಮಾಡ್ಕೋಬಾರ್ದು ಅಷ್ಟೇ. ಎಷ್ಟು ಕಡಿಮೆ ಸಾಮಾನು ಇರುತ್ತೋ ಅಷ್ಟು ಹೆಣ್ಮಕ್ಳಿಗೆ ಕೆಲಸ ಕಡಿಮೆ ಆಗುತ್ತೆ. ಇದು ನನ್ನ ಕ್ಲೀನಿಂಗ್ನ ಪಾರ್ಟ್ 1. ಸೊ ನೆಕ್ಸ್ಟ್ ನನ್ನ ಪಾರ್ಟ್ 2 ವಿಡಿಯೋನೂ ಹಾಕ್ತೀನಿ. ಅದರಲ್ಲಿ ನನ್ನ ಕಿಚನ್ ಮತ್ತು ಕಾರ್ಟ್ ಸ್ಟೋರೇಜ್ ಕ್ಲೀನಿಂಗ್ ಇರುತ್ತೆ. ಸೊ ಇಫ್ ಎನಿವನ್ ಇಂಟ್ರೆಸ್ಟೆಡ್ ಪ್ಲೀಸ್ ಚೆಕ್ ಮಾಡಿ. ಈ ವಿಡಿಯೋ ಕೆಳಗಡೆ ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕ್ ಇರುತ್ತೆ. ಸೊ ಪ್ಲೀಸ್ ಕ್ಲಿಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಇದು ಸ್ಯಾಟರ್ಡೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಲಾಸ್ಟ್ ಮನೆ ಕ್ಲೀನಿಂಗ್ ಪಾರ್ಟ್ 1ನಲ್ಲಿ ನಾನು ಕಿಚನ್ ಕ್ಲೀನಿಂಗ್ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ರೂಮ್ ಕಾರ್ಟ್ ಸ್ಟೋರೇಜ್ ಕ್ಲೀನಿಂಗ್ ಹಾಗೆ ದೇವ್ರ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಈ ಬೆಡ್ ಎತ್ತಿಡೋಕ್ಕೆ ಒಂದು ಸರ್ಕಸ್ ಮಾಡಿದ್ದೀನಿ ಗುರು, ಹೇಳ್ಬಾರ್ದು ಅದನ್ನು. ಎಷ್ಟು ಭಾರ ಇತ್ತು ಅಂದರೆ ಅದು ಆಲ್ಮೋಸ್ಟ್ ಒಂದು ಕಿಂಗ್ ಸೈಜಿಂದ ಇದು ಬೆಡ್ಡು. ಸೊ ಆಲ್ಮೋಸ್ಟ್ ಒಂದು 50 to 60 kg ಇದೆ. ಫೈನಲಿ ಈ ಬೆಡ್ ಎತ್ತಿಟ್ಟೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಇನ್ನೊಬ್ರು ಹೆಲ್ಪ್ ಬೇಕೇ ಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಸ್ಟೋರೇಜ್ ಕೆಳಗಡೆ ಏನೇನಿತ್ತು ಅಂತ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ವಿಡಿಯೋ ಮಾಡ್ಕೊತಾನೆ ಕೂತ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ ಅಂತ ಬೇಗ ಇನ್ನೊಂದು ರೂಮಿಗೆ ಆ ಥಿಂಗ್ಸ್ನೆಲ್ಲ ಶಿಫ್ಟ್ ಮಾಡಿ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಮತ್ತೆ ತಂದು ಈಗ ಸ್ಟೋರೇಜ್ ಒಳಗಡೆ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡೆ. ಆ ಸ್ಟೋರೇಜ್ ಕೆಳಗಡೆ ಏನೇನಿತ್ತು ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಫಸ್ಟ್ ಟೈಮ್ ಈಗಿತ್ತು. ಸೊ ಆಮೇಲೆ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನು ಆ ರೂಮಿಗೆ ಶಿಫ್ಟ್ ಮಾಡಿಕೊಂಡೆ. ಎಲ್ಲ ಸ್ಟೋರೇಜ್ ಒಳಗಡೆ ನೀಟಾಗಿ ಅರೇಂಜ್ ಮಾಡಿದಾದಮೇಲೆ ಸೊ ಬೆಡ್ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತೆಗಿಯೋದು ಎಷ್ಟು ಕಷ್ಟ ಇತ್ತೋ ಇಡೋದು ಅಷ್ಟೇ ಈಸಿ ಇತ್ತು. ಒಂದು 2 ಸೆಕೆಂಡ್ಸ್ 3 ಸೆಕೆಂಡ್ಸಲ್ಲಿ ಸೊ ಇಟ್ಬಿಟ್ಟೆ ನಾನು ಬೆಡ್ನ. ಆಮೇಲೆ ಔಟರ್ ಕಾರ್ಟ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಅಲ್ಲಿ ಕೆಳಗಡೆ ಡಿಸೈನ್ ಇತ್ತು ಸ್ಕ್ವೇರು, ಅದನ್ನೆಲ್ಲ ಬಾಕ್ಸ್ ಥರ ಮಾಡಿದ್ರು, ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ. ಆ್ಯಕ್ಚುಲಿ ನಮ್ಮ ಮನೆ 2 ಬೆಡ್ರೂಮ್ ಇರೋದು. 1 ಬೆಡ್ರೂಮಲ್ಲಿ ಮಾತ್ರ ಕಬೋರ್ಡ್ಸ್ ಇರೋದು. ಆ ಕಬೋರ್ಡ್ಸಲ್ಲಿ ನಮ್ಮ ಬಟ್ಟೆಗಳು ಮತ್ತು ಪರ್ಸ್ನಲ್ ಸ್ಟಫ್ಸ್ ಇಟ್ಟಿದ್ದೀನಿ. ಸೊ ಇನ್ನೊಂದು ರೂಮಲ್ಲಿ ಆ ಕಬೋರ್ಡ್ ಇಲ್ಲದ ಕಾರಣ ಅದ್ರದ್ದೆಲ್ಲ ಥಿಂಗ್ಸ್ನ ನಾನು ಆ್ಯಕ್ಚುಲಿ ಈ ಕಾರ್ಟ್ ಸ್ಟೋರೇಜ್ ಒಳಗಡೆ ಹಾಕಿದ್ದೀನಿ. ಏನೇ ನಾನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅಥವಾ ಯೂಸೇ ಮಾಡಲ್ವಲ್ಲ ಅದನ್ನೆಲ್ಲ ನಾನು ಯೂಶ್ವಲಿ ಇಲ್ಲಿಟ್ಟಿದ್ದೀನಿ ಅಷ್ಟೇ. ಕಿಚನ್ ಮತ್ತು ರೂಮ್ ಕ್ಲೀನ್ ಮಾಡಿದಾದಮೇಲೆ 1 hour ಮಲ್ಕೊಂಡೆ. ಸೊ ಮಲ್ಕೊಂಡಿದ್ಮೇಲೆ ಎಷ್ಟೋ ಬಾಡಿ ರಿಲ್ಯಾಕ್ಸ್ ಅನ್ನಿಸ್ತು. ಸೊ ಅದಾದಮೇಲೆ ಸ್ನಾನ ಮಾಡಿಕೊಂಡು ಸ್ಯಾಟರ್ಡೆ ಆಗಿತ್ತಲ್ವ, ಸೊ ಅದಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆ ಮಾಡಿಕೊಂಡೆ. ಸೊ ಪೂಜೆ ಮಾಡಿದಾದಮೇಲೆ ಎಷ್ಟೋ ಎನರ್ಜಿ ಬಂದಂಗೆ ಆಯಿತು. ಸೊ ಅದಾದಮೇಲೆ ನಮ್ಮನೆ ಹತ್ರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದಕ್ಕೆ ಹೋಗಿ ಬಂದು ಈ ದಿನಾನ ಕಂಪ್ಲೀಟ್ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.